ಮುಗಿಯದ ಬಂಧನ ಭಾಗ 26. ಅಶ್ವಿನಿ ಮಕ್ಕಳೊಂದಿಗೆ ಬೇರೆ ದಾರಿಯಲ್ಲಿ ಹೊರ ನಡೆಯೋಕೆ ಅಂತ ಹೆಜ್ಜೆ ಇಡ್ತಾ ಇದ್ದಾಳೆ. ಹಿಂಭಾಗದಿಂದ ದೂರದಲ್ಲಿದ್ದ ಪವಿತ್ರಾಳ ಅಹಂಕಾರದ ಅಣಕಿಸುವ ಧ್ವನಿ ಗಟ್ಟಿಯಾಗಿ ಕೇಳಿಸ್ತು. ಹೇ, ಎಂತಹ ಅದ್ಭುತವಾದ ಕಾಕತಾಳೀಯ ನೋಡು ಡಾಕ್ಟರ್ ಜಾರ್ವಿಸ್, ನೀವು ಕೂಡ ಇವತ್ತು ರಾತ್ರಿ ಊಟಕ್ಕೆ ಇಲ್ಲೇ ಬಂದ್ಬಿಡಿದಿರಾ? ಆ ಧ್ವನಿ ಕೇಳಿ ಅಶ್ವಿನಿಯ ಉಬ್ಬುಗಳು ತೀಕ್ಷ್ಣವಾಗಿ ಸುಕ್ಕುಗಟ್ಟದ್ವು. ಅವಳು ಆ ಮಾತುಗಳನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಮುಂದೆ ನಡೆಯೋಕೆ ಯೋಚಿಸಿದ್ಲು. ಆದ್ರೆ ತನ್ನ ತಾಯಿಗೆ ಆ ಧ್ವನಿ ಕೇಳಿಸಿಲ್ವೇನೋ ಎಂದು ಭಾವಿಸಿದ್ದ ಮುಗ್ಧ ಮಕ್ಕಳಾದ ಆರವ್, ಆದಿತ್ಯ ತಕ್ಷಣವೇ ಅಮ್ಮನ ಕುರ್ತಿಯ ಅಂಚನ್ನ ಹಿಡಿದೆಳೆದ್ರು. ಅಮ್ಮ, ಯಾರೋ ನಿನ್ನ ಹೆಸರು ಹಿಡಿದು ಕರೀತಿದಾರೆ ನೋಡು. ಬೇರೆ ದಾರಿ ಇಲ್ಲದೆ ಅಶ್ವಿನಿ ತನ್ನ ಹೆಜ್ಜೆಯನ್ನ ತಡೆದು ನಿಂತಳು. ಅವಳು ನಿಧಾನವಾಗಿ ತಿರುಗಿ ಪವಿತ್ರ ಮತ್ತು ಕಾವ್ಯಾಳ ವಿಷಪೂರಿತ ನೋಟವನ್ನ ತಣ್ಣಗೆ ಅತ್ಯಂತ ಆತ್ಮವಿಶ್ವಾಸದಿಂದ ಸದ್ದಿಲ್ಲದೆ ಎದುರಿಸಿದ್ದು. ನಿಜ ಪವಿತ್ರ, ಇದು ನಿಜಕ್ಕೂ ಕಾಕತಾಳೀಯವೇ, ಆದ್ರೆ ನಾನು ನನ್ನ ಮಕ್ಕಳೊಂದಿಗೆ ಈಗಾಗಲೇ ಊಟವನ್ನ ಸಂಪೂರ್ಣವಾಗಿ ಮುಗಿಸಿದ್ದೀನಿ. ಸೊ ಹೊರಡ್ತಾ ಇದ್ದೀನಿ. ನೀವು ನಿರಾಳವಾಗಿ ಕುಳಿತು ಊಟ ಮಾಡಿ, ನಾನು ಬರ್ತೀನಿ ಅಂತ ಅಷ್ಟೇ ಶಾಂತವಾಗಿ ಹೇಳಿದ ಅಶ್ವಿನಿ ಆರವ್ ಮತ್ತು ಆದಿತ್ಯನ ಕೈ ಹಿಡಿದುಕೊಂಡು ಬಿಲ್ ಪಾವತಿಸಲು ಕ್ಯಾಶ್ ಕೌಂಟರ್ ಅಂತ ಹೊರಟೋದ್ಲು. ಅತ್ತ ಅಶ್ವಿನಿಯ ಈ ಸಭ್ಯ ಹಾಗೂ ಗಂಭೀರ ನಡವಳಿಕೆಯನ್ನ ನೋಡಿದಂತ ಕಾವ್ಯ ಮುಖ ಗಂಟ ಹಾಕೊಂಡು, ನೋಡಿದ್ಯಾ ಮುಖ ಹೇಗೆ ಯಾವ ತರ ಇಟ್ಕೊಂಡಿದ್ದಾಳೆ ಅಂತ? ನಿನಗೆ ಈ ಹೆಂಗಸಿನ ಪರಿಚಯ ಇದೆಯಾ ಪವಿತ್ರ? ಅದಕ್ಕೆ ಪವಿತ್ರ ನನ್ನ ಹತ್ತಿರದಿಂದ ಹಾದು ಹೋಗ್ತಿದ್ದ ಅಶ್ವಿನಿ ಹಾಗೂ ಮಕ್ಕಳತ್ವ ಕಣ್ಣಾಯಿಸಿ ಅತ್ಯಂತ ವ್ಯಂಗ್ಯ ಹಾಗೂ ಅಣಕಿಸುವ ಧ್ವನಿಯಲ್ಲಿ ಹೇಳಲು, ಅಯ್ಯೋ ಹಾಗೆಲ್ಲ ಹೇಳ್ಬೇಡ ಕಾವ್ಯ, ಅವಳು ವೈದ್ಯಕೀಯ ಕೌಶಲ್ಯ ಅತ್ಯಂತ ಅದ್ಭುತವಾಗಿರುವ ಡಾಕ್ಟರ್ ಜಾರ್ವಿಸ್ ಜೊತೆ ಸಮಾನವಾಗಿ ನಿಲ್ಲುವಷ್ಟು ದೊಡ್ಡವಳು ನಾನಲ್ಲಪ್ಪ. ಇತ್ತೀಚೆಗೆ ನನ್ನ ಅಜ್ಜನಿಗೆ ರಾಜಾರತ್ನಂ ಹುಷಾರಿಲ್ಲದ ಜೀವ ಹೋಗುವಂತಹ ಪರಿಸ್ಥಿತಿ ಬಂದಾಗ ವೈದ್ಯರೆಲ್ಲ ಅಸಹಾಯಕರಾಗಿ ಕೈಚೆಲ್ಲಿ ನಿಂತಿದ್ರು. ಆದ್ರೆ ಈ ಮೇಡಮ್ ಬಂದು ಕೆಲವು ಇಂಜೆಕ್ಷನ್ ನೀಡಿದ ತಕ್ಷಣವೇ ನಮ್ಮ ಅಜ್ಜ ಕಣ್ತೆರೆದು ಪ್ರಜ್ಞೆಗೆ ಮರಳ್ಬಿಟ್ರು. ಈಗಂತೂ ನನ್ನ ಸಹೋದರ ಈಕೆಯನ್ನು ಅತ್ಯಂತ ಗೌರವದಿಂದನೇ ನೋಡ್ಕೊಳ್ತಾನೆ. ನಮ್ಮ ಮನೆಯಲ್ಲಿ ಈಕೆ ಸ್ಥಾನಮಾನ ನನಗಿಂತ ಎಷ್ಟೋ ಪಟ್ಟು ಹೆಚ್ಚಾಗಿದೆ ಬಿಡು, ಅದನ್ನೆಲ್ಲ ಯಾಕೆ ಹೇಳ್ತೀಯ? ಪವಿತ್ರಾಳ ಮಾತನ್ನ ಕೇಳಿದ ತಕ್ಷಣ ಕಾವ್ಯಾಳ ಮುಖಭಾವ ಸಂಪೂರ್ಣವಾಗಿ ಬದಲಾಯಿತು. ಅವಳ ಕಣ್ಣುಗಳು ಆಶ್ಚರ್ಯ ಮತ್ತು ಕುತೂಹಲದಿಂದ ಅವಳ ಒಂದು ಕುತೂಹಲ ಮೂಡಿತ್ತು. ನೀನು ಏನ್ ಹೇಳ್ತಾ ಇದೀಯ ಪವಿತ್ರ? ಹಿರಿಯ ರಾಜಾರತ್ನಂ ಅವರಿಗೆ ಚಿಕಿತ್ಸೆ ನೀಡಕ್ಕೂ ನಿನ್ನ ಸಹೋದರ ಜಯಂತ್ ಒಬ್ಬ ಸಾಮಾನ್ಯ ನರ್ಸ್ ವೈದ್ಯನ ನೇಮಿಸ್ಕೊಂಡಿದ್ದಾನೆಯೇ? ಅದಕ್ಕೆ ಪವಿತ್ರ ಮತ್ತಷ್ಟು ಅಸಹ್ಯದಿಂದ ನಗುತ್ತಾ, ಅಯ್ಯೋ ಕಾವ್ಯ, ಹಾಗೆಲ್ಲ ಅನ್ಬೇಡ್ವೆ. ಅವಳೇ ತಾನಾಗಿ ನಮ್ಮ ಮನೆಗೆ ಬಾಗಿಲು ತಟ್ಟಿ ಬಂದದ್ದು. ನಮ್ಮ ಮನೆತನದ ಅಪರೂಪದ ಗಿಡಮೂಲಿಕೆ ಔಷಧಿಗಳ ಮೇಲೆಯೇ ಅವಳ ಕಣ್ಣಿತ್ತು ಅನ್ಸುತ್ತೆ. ಅದಕ್ಕೆ ನನ್ನ ಅರ್ಜುನ್ ಚಿಕಿತ್ಸೆ ನೆಪದಲ್ಲಿ ನನ್ನ ಸಹೋದರ ಜಯಂತ್ ಜೊತೆ ಒಂದು ದೊಡ್ಡ ಒಪ್ಪಂದವನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ ವಿಷ ಕಾರಿದ್ಲು. ಮಾತು ಮುಗಿಸಿದ ಪವಿತ್ರ ಅತ್ಯಂತ ಅಸಹ್ಯದ ನೋಟದಿಂದ ಕೌಂಟರ್ನ ಕಡೆ ನೋಡಿ ಅಶ್ವಿನಿ ಎತ್ತ ನೋಡ್ತಿದ್ದಾಳೆ. ಈಕೆ ನನಗಿಂತ ಅಂದ್ರೆ ತನ್ನ ಸ್ವಂತ ಪರಿಸ್ಥಿತಿ ಏನೆಂಬುದು ತಿಳಿದಿಲ್ಲ. ಚಿಕಿತ್ಸೆಯ ದಾರಿಯಲ್ಲಿ ನನ್ನ ಸಹೋದರ ಏನು ಷರತ್ತು ವಿಧಿಸಿದ್ರು ಈಕೆ ತಕ್ಷಣವೇ ಒಪ್ಕೊಂಡಿದ್ದಾಳೆ. ಒಪ್ಪಂದಕ್ಕೆ ಈಗಾಗಲೇ ಸಹಿ ಬಿದ್ದಿದೆ. ಈಗ ಏನಾದ್ರೂ ನನ್ನ ಅಜ್ಜ ಈಕೆಗೆ ಒಂದೆರಡು ಕಟು ಮಾತುಗಳನ್ನ ಹೇಳಿದ್ರೆ ಈ ಮೇಡಮ್ಗೆ ಕೋಪ ಉಕ್ಕಿ ಬರುತ್ತೆ ಅಂತ ಎದುರಲ್ಲೇ ಗೇಲಿಯನ್ನ ಮಾಡಕ್ ಶುರು ಮಾಡಿದ್ಲು. ಈ ಸಕಲ ನಿಂದನೆಗಳನ್ನ ಕೇಳ್ತಿದ್ದ ಆರವ್ ಮತ್ತು ಆದಿತ್ಯ ಕಣ್ಣುಗಳಲ್ಲಿ ಕೋಪದ ಮಾತುಗಳು ಕೇಳಿದ ಕಾವ್ಯಾಳ ಕಣ್ಣುಗಳಲ್ಲಿ ನಾನಾ ನಮೂನೆಯ ಕರಾಳ ಭಾವನೆಗಳು ಮಿಂಚಿ ಹೋದ್ವು. ಸುಹಾಸ್ನಿಂದ ಈಗಾಗಲೇ ಸಂಪೂರ್ಣವಾಗಿ ತಿರಸ್ಕರಿಸಲ್ಪಟ್ಟ ಅಶ್ವಿನಿ ಮತ್ತೆ ದೇಶಕ್ಕೆ ಮರಳಿದ್ದಾಳೆ ಎಂಬ ಸುದ್ದಿ ಅವಳನ್ನ ಒಳಗೊಳಗೆ ಹುಚ್ಚೆದ್ದು ಕುಡಿಯುವಂತೆ ಮಾಡಿತ್ತು. ಕಳೆದ ಕೆಲವು ದಿನಗಳಿಂದ ಸಿದ್ಧಾರ್ಥನ ಮನಸ್ಸು ಗೆದ್ದು ಅವನೊಂದಿಗೆ ಮತ್ತೆ ಒಂದಾಗಲು ಕಾವ್ಯ ತನ್ನಿಂದ ಸಾಧ್ಯವಿರುವ ಎಲ್ಲಾ ಸಾವಧಾನ ಭೇದ ದಂಡ ಉಪಾಯಗಳನ್ನ ಬಳಸ್ತಾ ಇದ್ಲು. ಅಷ್ಟಕ್ಕೆ ಬೆಳಗ್ಗೆಯೇ ಸಹ ಅವಳು ಉದ್ದೇಶಪೂರ್ವಕವಾಗಿ ಪ್ರಕಾಶ್ ಗಾಯತ್ರಿ ಅವರ ಮುಂದೆ ನಾಟಕವಾಡಿ ಸಿದ್ಧಾರ್ಥನ ಸುಹಾಸ್ನನ್ನ ಮದುವೆ ಆಗ್ಬೇಕು, ಮನವೊಲಿಸ್ಬೇಕು ಅಂತ ಅವ್ರ ಮೇಲೆ ಒತ್ತಡವನ್ನು ಹೇರಿ ಆಯ್ತು. ಪೋಷಕರು ಹೇಳಿದ್ರೆ ಸುಹಾಸ್ ತನ್ನ ನಿರ್ಧಾರವನ್ನ ಬದಲಾಯಿಸಬಹುದು ಅನ್ನುವಂತಹ ಒಂದು ಆಸೆ ಇತ್ತು. ಆದ್ರೆ ಎಂದಿನಂತೆ ಅವಳ ಆಟವೂ ನಡೀಲಿಲ್ಲ. ಆ ಕ್ಷಣ ಪರಿಸ್ಥಿತಿ ಇನ್ನಷ್ಟು ಹದಗೆಡುವಂತೆ ದಿನವಿಡೀ ಚುರುಕು ಹುಡುಗಿ ಅನ್ವಿತಾಳ ಸತತ ಕುಚೇಷ್ಟೆಗಳು ತಿರಸ್ಕಾರವನ್ನ ಕಾವ್ಯ ಸಹಿಸಲೇಬೇಕಾಯ್ತು. ಸುಹಾಸ್ ಮತ್ತು ಅನ್ವಿತಾ ಇಬ್ರು ಜೊತೆಯಲ್ಲಿದ್ದಾಗಂತೂ ಕಾವ್ಯಾಳಿಗೆ ಈ ಮನೆಯಲ್ಲಿ ಒಂದೊಂದು ಕ್ಷಣವೂ ನರಕವಾದಂತೆ ಭಾಸವಾಯ್ತಾಯ್ತು. ದಿನದ ಕೊನೆಯಲ್ಲಿ ಕೋಪದ ಉತ್ತುಂಗದಲ್ಲಿದ್ದ ಕಾವ್ಯ ತನ್ನ ಕಿಲಕಿಲ ನಗು ಹತಾಶೆಯನ್ನ ತಣ್ಣಗಾಗಿಸ್ಕೊಳ್ಳಲು ಪವಿತ್ರಾಳನ ಜೊತೆಗೆ ಕರ್ಕೊಂಡು ರೆಸ್ಟೋರೆಂಟ್ಗೆ ಬಂದಿದ್ಲು. ಆದ್ರೆ ಇಲ್ಲೂ ತನಗೆ ಇಂತಹ ಬಾರಿ ಆಘಾತರ ಸುದ್ದಿ ಕಾಯ್ದಿರುತ್ತೆ ಅಂತ ಅವಳು ಕನಸಿನಲ್ಲಿ ಯೋಚಿಸಿರ್ಲಿಲ್ಲ. ಪ್ರಸಿದ್ಧ ವೈದ್ಯರಲ್ಲೂ ಕೈಚೆಲ್ಲಿ ಹಿರಿಯ ರಾಜಾರತ್ನಂ ಅವರನ್ನು ಉಳಿಸಕ್ ಆಗೋದೇ ಇಲ್ಲ ಅಂತ ಹೇಳಿದಾಗ, ಅಷ್ಟೇ ಅಲ್ಲ ಜಯಂತ್ ಜೊತೆ ರಾಜಾರತ್ನಂ ಕುಟುಂಬಕ್ಕೆ ಸೇರಿದ ಅತ್ಯಂತ ಬೆಲೆ ಬಾಳುವ ಗಿಡಮೂಲಿಕೆಗಳನ್ನ ಅರ್ಧದಷ್ಟು ಬೆಲೆಗೆ ಪಡೆಯುವಂತಹ ಅಧಿಕೃತವಾದ ಒಂದು ಒಪ್ಪಂದಕ್ಕೂ ಸಹಿ ಹಾಕಿಸ್ಕೊಂಡಿದ್ದಾಳೆ.
ಅಶ್ವಿನಿ ಸಂಶೋಧನಾ ಸಂಸ್ಥೆಗೆ ಯಾವುದೇ ಕಚ್ಚಾ ವಸ್ತು ಸಿಗದಂತೆ ಮಾಡೋಕೆ ಚೆನ್ನೈನಲ್ಲಿರುವ ಎಲ್ಲ ಔಷಧಿ ವಿತರಕರನ್ನ ಅಶ್ವಿನಿಯ ವಿರುದ್ಧ ಎತ್ಕಟ್ಟಿ ಅವಳನ್ನ ಬಹಿಷ್ಕರಿಸುವಂತಹ ಒಂದು ಶ್ರಮ ಪಟ್ಟದ್ದೆಲ್ಲ ನೀರ್ ಪಾಲಾಗೋಯ್ತಲ್ಲ. ಈ ವಿಷಯವನ್ನ ಆಲೋಚಿಸುತ್ತಿದ್ದಂತೆ ಕಾವ್ಯಳ ಕಣ್ಣುಗಳು ತಣ್ಣನೆಯ ದ್ವೇಷದಿಂದ ಕೆಂಡವಾಗಿ ಮಂಡಲವಾಗಿ ಹೋದವು. ಅವಳು ಕೋಪದಿಂದ ಪವಿತ್ರಾಳನ್ನ ತರಾಟೆಗೆ ತಗೊಂಡ್ಳು. ಪವಿತ್ರ, ಹಿರಿಯ ರಾಜರತ್ನಂ ಅವರ ಉಪಚಾರಕ್ಕಾಗಿ ನಾನೇ ವೈಯಕ್ತಿಕವಾಗಿ ಅತ್ಯುತ್ತಮ ವೈದ್ಯರನ್ನೇ ನೇಮಿಸಿದ್ನಲ್ಲ. ಅವರೆಲ್ಲರೂ ಅಸಮರ್ಥರೇ. ಹಾಗಿರುವಾಗ ಈ ವೈದ್ಯರನ್ನ ಬದಿಗೊತ್ತಿ ಅಶ್ವಿನಿಗೆ ಚಿಕಿತ್ಸೆ ನೀಡೋಕೆ ನಿಮ್ಮ ಮನೆಯಲ್ಲಿ ಹೇಗೆ ಅವಕಾಶ ನೀಡಲಾಗುತ್ತು ಅಂತ ಕೇಳುತ್ತಾ ಒಳಗೆ ಹುರಿತಿದ್ದ ಕೋಪದಿಂದ ಕೆಲವೇ ಮೀಟರ್ ದೂರದಲ್ಲ ಅಶ್ವಿನಿಯತ್ತ ಕ್ರೂರವಾಗಿ ನೋಡ್ತಾ ಇದ್ದಾರೆ. ಅವಳು ರಾಜರತ್ನಂ ಕುಟುಂಬದ ರೂಪದಲ್ಲಿ ದೊಡ್ಡ ವಿತರಕರನ್ನೇ ಪಡ್ಕೊಂಡಿದ್ದಾಳೆ. ಖಂಡಿತವಾಗಿಯೂ ಈ ಅಶ್ವಿನಿ ನನ್ನ ಬೆನ್ನ ಹಿಂದೆ ತನ್ನ ಸೋಲನ್ನು ನೋಡಿ ನಕ್ಕಿರಬೇಕು ಎಂದು ಕಾವ್ಯ ಒಳಗೆ ಹುರಿದು ಬಿದ್ಲು. ಕಾವ್ಯಾಳ ತೀವ್ರ ಕೋಪವನ್ನ ನೋಡಿ ಪವಿತ್ರ ಒಂದು ಕ್ಷಣ ದಿಗ್ಭ್ರಮೆಗೊಂಡ್ಳು. ನಂತರ ಕೊಂಚ ಹಿಂಜರಿಯುತ್ತಲೇ ಕೇಳ್ತಾಳೆ, ಅಯ್ಯೋ ಕಾವ್ಯ, ವಿಷಯ ಅದಲ್ಲ. ನೀವು ಏರ್ಪಡಿಸಿರುವಂತ ವೈದ್ಯಕೀಯ ತಂಡ ಅತ್ಯಂತ ಸಮರ್ಥವಾಗಿದೆ ಎಂಬುದರಲ್ಲಿ ಯಾವುದೇ ಸಂಶೋಧನೆ ಇಲ್ಲ. ಆದ್ರೆ ಆ ಅಶ್ವಿನಿಯೇ ಸ್ವತಃ ನಮ್ಮ ಮನೆ ಬಾಗಿಲಿಗೆ ಬಂದು ನನ್ನ ಸಹೋದರ ಜಯಂತನ ಮನವೊಲಿಸಿರೋದು, ಅದಕ್ಕಾಗಿ ಹೆಚ್ಚಾಗಿ ಅವಳು ನೀಡಿದ ಚಿಕಿತ್ಸೆಯಿಂದ ಅಜ್ಜನ ಆರೋಗ್ಯದಲ್ಲಿ ನಿಜಕ್ಕೂ ಪವಾಡನೇ ಆಗ್ತಾ ಇದೆ. ಹಾಗಾಗಿ ನನ್ನ ಸಹೋದರ ಇಂದಿನಿಂದ ಅಜ್ಜನ ಸಂಪೂರ್ಣ ಜವಾಬ್ದಾರಿಯನ್ನೇ ಅವಳಿಗೆ ವಹಿಸೋಕೆ ನಿರ್ಧರಿಸ್ಬಿಟ್ಟಿದ್ದಾರೆ ಕಣೆ ಎಂದಳು. ಪವಿತ್ರಾಳ ವಿವರಣೆ ನಂತರ ಇನ್ನು ಜಯಂತಿಗೆ ಏನೇ ಹೇಳಿದ್ರು ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಕಾವ್ಯಾಳಿಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ಕಾವ್ಯ ತನ್ನ ಮುಖದ ಮೇಲಿನ ಕೋಪವನ್ನ ತಕ್ಷಣವೇ ಮರೆಮಾಚಿ ಅತ್ಯಂತ ನಯವಾದ ಹಾಗೂ ಅಂದ್ರೆ ಒಳಗೊಳಗೆ ಅಸಹ್ಯ ಹಾಗೂ ಮುದಲಿಕೆಯಿಂದ ಕೂಡಿದ ನಕಲಿ ನಗೆಯೊಂದಿಗೆ ಅಶ್ವಿನಿಯತ್ತ ಹೆಜ್ಜೆಯನ್ನ ಹಾಕ್ತಾಳೆ. ಓ ಶ್ರೀಮತಿ ಜಾರ್ವಿಸ್, ನಿಮ್ಮಲ್ಲಿ ಈ ರೀತಿಯ ಅದ್ಭುತ ಪ್ರತಿಭೆ, ವೈದ್ಯಕೀಯ ಜಾಣ್ಮೆ ಇದೆಯೇ? ನಮ್ಗೆ ಗೊತ್ತೇ ಇರಲಿಲ್ಲ ನೋಡಿ ಎಂದು ವ್ಯಂಗ್ಯವಾಗಿ ನೋಡಿದ್ಲು. ಕಾವ್ಯ ಈ ಒಂದು ನಕಲಿ ನಾಟಕವನ್ನ ಕಣ್ಣಾರೆ ನೋಡಿದ ಆರವ್ ಆದಿತ್ಯ ತಮ್ಮ ತಾಯಿಯ ಮುಂದೆ ನಿಂತು ಕಾವ್ಯಾಳಿಗೆ ಉತ್ತರವನ್ನ ನೀಡೋಕೆ ಸಿದ್ಧರಾದ್ರು. ನಿಮಗೆ ನಾನು ಹೇಳ್ತಾ ಇರೋದು ಅರ್ಥವಾಗ್ತಿಲ್ವಾ ಕಾವ್ಯ ಅಂತ ಅಶ್ವಿನಿ ತೀಕ್ಷ್ಣವಾಗಿ ಕೇಳಿದ್ಲು. ತನ್ನ ಮೊಬೈಲ್ ಪರದೆಯನ್ನ ಮೆಲ್ಲಗೆ ಟ್ಯಾಪ್ ಮಾಡುತ್ತಾ ಅತ್ಯಂತ ಅಸಡ್ಡೆಯಿಂದ ಕಾವ್ಯಾಳ ಕಣ್ಣುಗಳನ್ನ ನೇರವಾಗಿ ನೋಡಿದ ಅಶ್ವಿನಿ, ನಿಮಗಿನ್ನೂ ತಿಳಿದಿಲ್ಲದ, ಗ್ರಹಿಸಲು ಸಾಧ್ಯವಾಗದ ಹಲವು ವಿಷಯಗಳಿವೆ. ನಾನು ರಾಜರತ್ನಂ ಕುಟುಂಬದೊಂದಿಗೆ ಅಧಿಕೃತವಾಗಿ ಒಪ್ಪಂದಕ್ಕೆ ಸಹಿ ಹಾಕಿದ್ದೀನಿ ಅನ್ನೋ ಸತ್ಯ ತಿಳಿದ ಮೇಲೂ ನೀವು ನನ್ನ ವಿರುದ್ಧ ಮತ್ತಷ್ಟು ಆಗದ ಪಿತೂರಿಯನ್ನ ಮಾಡ್ತಾನೆ ಇದ್ದೀರಾ ಅಂತ ನೇರವಾಗಿಯೇ ಕೇಳಿದ್ಲು. ಅಶ್ವಿನಿಯ ಈ ನೇರ ಸವಾಲಿನಿಂದ ಕಾವ್ಯಾಳ ನೋಟ ಇದ್ದಕ್ಕಿದ್ದಂತೆ ಕತ್ತಲಾಯಿತು. ಆದರೂ ತನ್ನ ಕಪಟ ನಾಟಕವನ್ನು ಬಿಡದ ಅವಳು ಅತ್ಯಂತ ಮುಗ್ಧತೆಯ ನಟನೆ ಮಾಡುತ್ತಾ, ನೀವು ಏನು ಹೇಳ್ತಿದ್ದೀರ ಶ್ರೀಮತಿ ಜಾರ್ವಿಸ್? ನೀವು ನಮ್ಮ ಹಿರಿಯ ರಾಜರತ್ನಂ ಅವರನ್ನು ಗುಣಪಡಿಸುವುದಕ್ಕಾಗಿ ನಾನು ನಿಮಗೆ ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸಬೇಕು. ಆಗಿರುವಾಗ ನಾನು ನಿಮ್ಮ ವಿರುದ್ಧ ಹೇಗೆ ತಾನೇ ಪಿತೂರು ನಡೆಸಲಿ ಹೇಳಿ ಅಂತ ಅಮಾಯಕಳಂತೆ ನಟಿಸ್ತಾಳೆ. ಅವಳ ಈ ಹಗ್ಗದ ನಟನೆಯನ್ನು ಸಹಿಸೋಕೆ ಇಷ್ಟಪಡದ ಅಶ್ವಿನಿ ನೇರವಾಗಿಯೇ ತಿರುಗೇಟ್ ನೀಡ್ತಾಳೆ. ನಾನು ಏನು ಹೇಳ್ತಿದ್ದೀನಿ ಅನ್ನೋದು ನಿಮಗೂ ಚೆನ್ನಾಗಿ ಅರ್ಥ ಆಗಿದೆ ಅಲ್ಲದೆ, ಇದನ್ನೆಲ್ಲ ತಿಳಿದ ಮೇಲೂ ನನ್ನ ವಿರುದ್ಧ ಮತ್ತಷ್ಟು ಕುಸಂಚು ಹೂಡಲು ಬಯಸಿದರೆ ಧೈರ್ಯವಾಗಿ ಮಾಡ್ಕೊಳ್ಳಿ. ನನಗದರ ಬಗ್ಗೆ ಹೇಳಷ್ಟು ಕಾಳಜಿ ಇಲ್ಲ. ಅಶ್ವಿನಿಯ ಈ ಒಂದು ಕಟು ಮಾತುಗಳನ್ನು ಕೇಳಿ ಕಾವ್ಯಾಳ ಮುಖ ಭಯಂಕರವಾಗಿ ಕಪ್ಪಾಯಿತು. ಅವಳ ಅಹಂಕಾರಕ್ಕೆ ದೊಡ್ಡ ಏಟು ಬಿದ್ದಂತಾಗಿ ತಕ್ಷಣವೇ ಏನು ಪ್ರತಿಕ್ರಿಯಿಸಬೇಕಂತ ತೋಚದೆ ಸ್ತಬ್ಧಳಾಗ್ತಾಳೆ. ಪಕ್ಕದಲ್ಲೇ ನಿಂತು ಇಬ್ಬರ ನಡುವಿನ ಈ ಉದ್ವಿಗ್ನ ವಾತಾವರಣನ ನೋಡ್ತಿದ್ದ ಪವಿತ್ರ ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡು ಎಚ್ಚರಿಕೆಯಿಂದ ಮಧ್ಯ ಪ್ರವೇಶಿಸ್ತಾಳೆ. ಕಾವ್ಯ, ನೀನು ಈ ಡಾಕ್ಟರ್ ಜಾರ್ವಿಸ್ ನಿಮ್ಮಿಬ್ಬರಿಗೂ ಮುಂಚೆಯೇ ಪರಿಚಯವಿದೆಯಾ? ಅದಕ್ಕೆ ಕಾವ್ಯ ತನ್ನ ಅದರಗಳನ್ನು ಕಚ್ಚಿ ವ್ಯಂಗ್ಯವಾಗಿ ನಕ್ಕದ್ಲು. ಅಶ್ವಿನಿಯ ಮೇಲಿದ್ದ ತನ್ನ ತೀವ್ರ ದ್ವೇಷವನ್ನು ಮರೆಮಾಚೋಕೆ ಸಾಧ್ಯವಾಗದೆ, ಪರಿಚಯ ಮಾತ್ರವಲ್ಲ ಪವಿತ್ರ, ನಾವು ವಿಧಿಯ ಆಟದಿಂದ ತೀರಾ ಬಿಗಿಯಾಗಿ ಬಂಧಿಸಲ್ಪಟ್ಟಿದ್ದೀವಿ ಅಂತ ಹೇಳಬಹುದು ಅಂತ ಹೇಳ್ತಾಳೆ. ಹಾಗೆ ಹೇಳಿದ ನಂತರ ಅವಳು ಅಶ್ವಿನಿಯತ್ತ ಕ್ರೂರವಾಗಿ ನೋಡುತ್ತಾ ತನ್ನ ಮುಂದೊಗಲನ್ನು ಹಿಂದಕ್ಕೆ ಸರಿಸಿಕೊಳ್ಳುತ್ತಾ, ನಿಮಗೂ ಹಾಗೆ ಅನ್ನಿಸ್ತಿದಲ್ವೇ ಶ್ರೀಮತಿ ಜಾರ್ವಿಸ್ ಅಂತ ಉದ್ಘಟತನದಿಂದ ಸವಾಲೆಸಿತಾಳೆ. ಆ ಹೊತ್ತಿಗೆ ಅಶ್ವಿನಿ ಒಂದು ಕ್ಯಾಶ್ ಕೌಂಟರ್ನಲ್ಲಿ ಹಣ ಪಾವತಿಸುವುದನ್ನು ಸಂಪೂರ್ಣವಾಗಿ ಮುಗಿಸಿದ್ಲು. ಅವಳು ತನ್ನ ನಿಧಾನವಾಗಿ ನೋಟವನ್ನು ಮೇಲಕ್ಕೆತ್ತಿ ಎದುರು ನಿಂತಿದ್ದ ಇಬ್ಬರು ಕುತಂತ್ರಿ ಮಹಿಳೆಯರನ್ನು ದಿಟ್ಟಿಸಿ ನೋಡಿದ್ಲು. ಅವಳು ಕಾವ್ಯಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಅತ್ಯಂತ ದೃಢನಿಶ್ಚಯದಿಂದ ನೋಡಿದ್ಲು. ನನಗೆ ಅದನ್ನು ಒಪ್ಪಿಕೊಳ್ಳೋಕೆ ಯಾವುದೇ ಒಂದು ಅಗತ್ಯವೂ ಇಲ್ಲ, ಅವಶ್ಯಕತೆಯೂ ಇಲ್ಲ, ಧೈರ್ಯವೂ ಇಲ್ಲ ಶ್ರೀಮತಿ ಕಾವ್ಯ. ನಾನು ನಿಮ್ಗೆ ಅಷ್ಟೊಂದು ನಿಕಟವಾಗಿ ಹತ್ತಿರವಾದವಳೇನು ಅಲ್ವೇ ಅಲ್ಲ. ಆದ್ದರಿಂದ ದಯವಿಟ್ಟು ಭವಿಷ್ಯದಲ್ಲಿ ನನ್ನನ್ನು ಎಳೆದು ತಂದು ಇಂತಹ ಅರ್ಥವಿಲ್ಲದ ಮಾತುಗಳನ್ನು ಆಡಕ್ಕೆ ಹೋಗಬೇಡಿ. ನನಗೂ ನಿಮಗೂ ಸಂಬಂಧ ಕಟ್ಟಬೇಡಿ, ಅದು ನನಗೆ ತೀರಾ ಕಿರಿಕಿರಿ ಉಂಟು ಮಾಡುತ್ತೆ.
ಅಶ್ವಿನಿಯ ಈ ಸಣ್ಣ ಸುಳಿವು ಇಲ್ಲದ ತಣ್ಣನೆಯ ಉತ್ತರಕ್ಕೆ ಕಾವ್ಯಾಳ ಮುಖ ಬಿಗಿಯಾಯಿತು. ಅವಳ ಕಣ್ಣುಗಳಲ್ಲಿ ಕೋಪದ ಕೆಂಡ ಉರಿಯತೊಡಗಿತ್ತು. ಅಶ್ವಿನಿ ಅಲ್ಲಿಗೆ ನಿಲ್ಲಿಸದೆ, ಸಮಯವಾಯಿತು, ಬೇಗ ರೆಸ್ಟೋರೆಂಟ್ ಒಳಗೋಗಿ ನೀವಿಬ್ಬರು ನಿರಾಳವಾಗಿ ಕುಳಿತು ಸಮಾಧಾನದಿಂದ ಊಟ ಮಾಡಿ ಅಂತ ಮಾರ್ಮಿಕವಾಗಿ ಹೇಳ್ತಾಳೆ. ನಂತರ ಅಶ್ವಿನಿ ಯಾವುದೇ ಭಾವನೆಗಳಿಲ್ಲದೆ ಅವರಿಗೆ ಒಮ್ಮೆ ತಲೆಯಾಡಿಸಿ ಆರವ್ ಮತ್ತು ಆದಿತ್ಯನ ಕೈ ಹಿಡಿದುಕೊಂಡು ಹಿಂತಿರುಗಿ ನೋಡದೆ ಅತ್ಯಂತ ಗಂಭೀರವಾಗಿ ರೆಸ್ಟೋರೆಂಟಿಂದ ಹೊರಟು ಹೋಗ್ತಾಳೆ. ಅವಳ ಧೀರ ನಡಿಗೆಯನ್ನು ನೋಡುತ್ತಾ ಕಾವ್ಯ ಮತ್ತು ಪವಿತ್ರ ಕೋಪದಿಂದ ಹಲ್ಲು ಕಡಿದು ನಿಂತಿದ್ರು. ಅಶ್ವಿನಿಯ ಸಮ್ಮೋಹಕ ಆಕೃತಿ ರೆಸ್ಟೋರೆಂಟ್ನ ಬಾಗಿಲಿನಿಂದ ಸಂಪೂರ್ಣವಾಗಿ ಕಣ್ಮರೆಯಾದ ನಂತರ ಕಾವ್ಯ ಮತ್ತು ಪವಿತ್ರ ಒಳಗಿದ್ದ ಕಿಟಕಿಯ ಪಕ್ಕದ ಸೀಟ್ನಲ್ಲಿ ಹೋಗಿ ಕುಳಿತುಕೊಳ್ತಾರೆ. ಪವಿತ್ರ ತನ್ನ ಎದುರಿಗೆ ಕುಳಿತು ಕೋಪದಿಂದ ಕೆಂಡವಾಗ್ತಿದ್ದಂತಹ ಕಾವ್ಯಾಳನ್ನ ಹತ್ತಿರದಿಂದ ನೋಡುತ್ತಾ ಅತ್ಯಂತ ಎಚ್ಚರಿಕೆಯಿಂದ ಕೇಳ್ತಾಳೆ. ಕಾವ್ಯ, ನಿನಗೂ ಆ ಡಾಕ್ಟರ್ ಅಶ್ವಿನಿಗೂ ನಿಜಕ್ಕೂ ಏನಾದರೂ ಸಂಬಂಧ ಇದೆಯಾ ಅಥವಾ ಸಮಸ್ಯೆಯಾ? ನೀವಿಬ್ಬರು ಪರಸ್ಪರ ಹಳೆಯ ಪರಿಚಿತರಂತೆ ಕಾಣಿಸ್ತಿದ್ದೀರಲ್ವಾ? ಆದರೆ ನಿಮ್ಮಿಬ್ಬರ ನಡುವೆ ಏನೋ ಒಂದು ದೊಡ್ಡ ಮಟ್ಟದ ಶತ್ರುತ್ವ ಇದೆ ಅಂತ ನನಗನ್ನಿಸ್ತಾ ಇದೆ. ಕಾವ್ಯಾಳ ಒಳಗೆ ಕೋಪ, ಅಸೂಯೆಯ ಜ್ವಾಲೆ ಹುರಿತಾನೆ ಇತ್ತು. ಅವಳು ಹಲ್ಲು ಕಡಿಯುತ್ತಾ, ನಮ್ಮ ಸಂಬಂಧ ಹೇಗೆ ತಾನೇ ಚೆನ್ನಾಗಿರೋಕ್ಕೆ ಸಾಧ್ಯ ಪವಿತ್ರ? ಆ ಅಶ್ವಿನಿ ಬೇರಾರೂ ಅಲ್ಲ, ಸ್ವತಃ ಸುಹಾಸ್ನ ಮಾಜಿ ಹೆಂಡತಿ ಅಂತ ಸಿಡಿದಿದ್ಲು. ಆ ಅಶ್ವಿನಿ ಮಾತ್ರ ಮಧ್ಯದಲ್ಲಿ ಬಂದಿರದಿದ್ದರೆ ಸುಹಾಸ್ ನಾನು ಎಷ್ಟೋ ವರ್ಷಗಳ ಹಿಂದೆ ಮದುವೆಯಾಗಿ ಸುಖ ಸಂಸಾರವನ್ನು ಮಾಡ್ತಾ ಇದ್ವಿ ಅಂತ ಕಾವ್ಯ ನರಳಿದ್ಲು. ಆ ಮಾತನ್ನು ಕೇಳಿದ ಪವಿತ್ರ ಸಂಪೂರ್ಣವಾಗಿ ಆಘಾತಕ್ಕೊಳಗಾಗ್ತಾಳೆ. ಏನು, ಅವಳು ಸುಹಾಸ್ನ ಮಾಜಿ ಪತ್ನಿಯೇ? ಸುಹಾಸ್ 6 ವರ್ಷಗಳ ಹಿಂದೆ ವಿವಾಹವಾಗಿದ್ದ ಎಂಬ ಸತ್ಯ ವಲಯದಲ್ಲಿದ್ದ ಎಲ್ಲರಿಗೂ ತಿಳಿದಿತ್ತು. ವಿಶೇಷವಾಗಿ ಅವನ ಜೊತೆಯಲ್ಲೇ ಬೆಳೆದವರಿಗಂತೂ ಅದು ರಹಸ್ಯವಾಗಿರಲಿಲ್ಲ. ಆದರೆ ಅವನು ಇದ್ದಕ್ಕಿದ್ದಂತೆ ಆ ರಹಸ್ಯ ಮದುವೆಯಾಗುವವರೆಗೂ ಕೂಡ ಪ್ರತಿಯೊಬ್ಬರ ಕಾವ್ಯಾಳೆ ಅವನ ಭಾವಿ ಪತ್ನಿಯಾಗ್ತಾಳೆ ಅಂತ ಬಲವಾಗಿ ಭಾವಿಸಿದ್ಲು. ಆದರೆ ಸುಹಾಸ್ನ ಹೆಂಡತಿ ಹೊರ ಪ್ರಪಂಚಕ್ಕೆ ಯಾರ ಕಣ್ಣಿಗೂ ಎಂದಿಗೂ ಬಿದ್ದಿರಲಿಲ್ಲ ಮತ್ತು ಅವನು ಅವಳ ಬಗ್ಗೆ ಎಲ್ಲಿಯೂ ಕೂಡ ಮಾತನಾಡ್ತಿರಲಿಲ್ಲ. ಹಾಗಾಗಿಯೇ ಅವರಿಬ್ಬರ ವಿಚ್ಛೇದನ ಪಡೆದಂತಹ ನಂತರವೂ ಆ ಮಹಿಳೆ ಯಾರೆಂಬುದು ಯಾರಿಗೂ ತಿಳಿದಿರಲಿಲ್ಲ. ಈಗ ತನ್ನ ಎದುರು ನಿಂತಿದ್ದಂತಹ ಆ ಡಾಕ್ಟರ್ ಅಶ್ವಿನಿಯೇ ಸುಹಾಸ್ನ ಮಾಜಿ ಹೆಂಡತಿ ಅಂತ ಪವಿತ್ರ ಕನಸಿನಲ್ಲೂ ಊಹಿಸಿರಲಿಲ್ಲ. ತಕ್ಷಣವೇ ಆ ರಾತ್ರಿ ಸುಹಾಸ್ ಮತ್ತು ಅಶ್ವಿನಿ ಭೇಟಿಯಾಗಿದ್ದ ಆ ದೃಶ್ಯ ಪವಿತ್ರಳ ಮನಸ್ಸಿನಲ್ಲಿ ವಿದ್ಯುತ್ನಂತೆ ಮಿಂಚಿ ಹಾದು ಹೋಯಿತು. ಅಂದು ರಾತ್ರಿ ಸುಹಾಸ್ ಯಾವುದೇ ಮುನ್ಸೂಚನೆ ಇಲ್ಲದೆ ಆ ಸ್ಥಳದಲ್ಲಿದ್ದದ್ದು ಇದಕ್ಕೇನಾ? ಅಂದು ಸುಹಾಸ್ ಆ ಹುಡುಗಿಯನ್ನು ಬೆಂಬಲಿಸಿ ಪವಿತ್ರಾಳ ಬಳಿ ಕ್ಷಮೆ ಯಾಚಿಸುವಂತೆ ಕೇಳಿದಾಗ ಪವಿತ್ರಾಳಿಗೆ ಅದು ತೀರಾ ವಿಚಿತ್ರ ಮತ್ತು ಅಸಹಜ ಅಂತ ಅನ್ನಿಸ್ತು. ಈಗ ನೋಡಿದರೆ ಅವರಿಬ್ಬರ ನಡುವೆ ಇಂತಹದ್ದೊಂದು ಗಂಭೀರ ಹಳೆಯ ಸಂಬಂಧವಿತ್ತು. ಆ ಆಲೋಚನೆ ಬರುತ್ತಿದ್ದಂತೆ ಪವಿತ್ರ ತಡವಾಗಿ ನಿಟ್ಟುಸಿರು ಬಿಡುತ್ತಾಳೆ. ಆ ಆಲೋಚನೆ ಬರ್ತಾ ಇದ್ದಂಗೆ ಪವಿತ್ರ ತಡವಾಗಿ ನಿಟ್ಟುಸಿರು ಬಿಡುತ್ತಾ, ಓ, ಅದಕ್ಕೆ ಸುಹಾಸ್ ಅಂದವಳಿಗೆ ಅಷ್ಟೊಂದು ಬೆಂಬಲವಾಗಿ ನಿಂತಿದ್ನಾ? ಆ ಮಾತನ್ನು ತಕ್ಷಣವೇ ಗ್ರಹಿಸಿದ ಕಾವ್ಯಾಳ ಧ್ವನಿ ತಣ್ಣಗಾಯಿತು. ಅವಳು ಆತಂಕದಿಂದ, ಏನು ಹೇಳ್ತಿದ್ಯಾ ಪವಿತ್ರ? ಸುಹಾಸ್ ಅವಳ ಪರವಾಗಿ ಮಧ್ಯಸ್ಥಿಕೆ ವಹಿಸಿದ್ನಾ? ಏನು ವಿಷಯ? ಅಲ್ಲೇನಾಯಿತು ಅಂತ ತರಾಟೆಗೆ ತೆಗೆದುಕೊಂಡ್ಳು. ಪವಿತ್ರ ಆ ರಾತ್ರಿ ನಡೆದದ್ದನ್ನು ನೆನಪಿಸ್ಕೊಂಡು ಅತೃಪ್ತಿಯಿಂದ ದೂರಿದ್ಲು. ಅವಳು ನಮ್ಮ ಮನೆಗೆ ಬಂದು ಅಜ್ಜನನ್ನು ಗುಣಪಡಿಸೋಕೆ ಒಪ್ಕೊಳ್ಳುವ ಮುಂಚೆ ರಾತ್ರಿಯ ಘಟನೆ ಅದು. ಅವಳು ನೋಡೋಕೆ ತುಂಬ ಚಿಕ್ಕ ಹುಡುಗಿ ಅಂತ ಕಾಣ್ತಾಳೆ. ಹಾಗಾಗಿ ಅವಳಿಗೆ ನಿಜಕ್ಕೂ ಅಜ್ಜನ ಕಾಯಿಲೆ ಗುಣಪಡಿಸೋಕ್ಕಾಗಲ್ಲ. ಅವಳು ವೈದ್ಯಕೀಯ ಪ್ರತಿಭೆ ಇದೆಯೋ ಇಲ್ವೋ ಅಂತ ಹೇಳಿ ಅನುಮಾನದಿಂದ ನಾನು ಕೆಲ ಮಾತುಗಳನ್ನ ಆಡಿದೆ. ಅದಕ್ಕೆ ಸುಹಾಸು, ಆ ಚಿಕ್ಕ ಹುಡುಗಿ ಅನ್ವಿತಾ ಇಬ್ಬರು ಸೇರಿ ನನ್ನನ್ನೇ ಅವ್ರ ಬರೀ ಕ್ಷಮೆ ಕೇಳೋ ಥರ ಮಾಡಿದ್ರು ಗೊತ್ತಾ? ತುಂಬ ಬಲವಂತ ಮಾಡಿದ್ರು. ಅದನ್ನು ಕೇಳಿದ ಕಾವ್ಯಾಳ ಎದೆ ದಸಕ್ಕನೆ ಕುಸಿತು. ಅವಳ ಹೃದಯ ಕರಗಿ ನೀರಾಯಿತು. ಅದು ಸುಹಾಸ್ ಮತ್ತು ಅಶ್ವಿನಿಯನ್ನು ಭೇಟಿಯಾಗಬಾರ್ದು ಅನ್ನೋ ಭಯದಿಂದ ತಾನು ಹಗಲು ರಾತ್ರಿ ಜಾಗರೂಕರಾಗಿದ್ಲು. ತಮ್ಮ ಮದುವೆಯನ್ನು ಹೇಗಾದರೂ ಮಾಡಿ ಖಚಿತಪಡಿಸ್ಕೊಳ್ಳೋಕೆ ಅವನ ಪೋಷಕರು ಕೂಡ ಮೂಲಕ ಮನವೊಲಿಸೋಕೆ ಏನೆಲ್ಲ ಸರ್ಕಸ್ ಮಾಡಿದ್ಲು. ಆದರೆ ತನಗೆ ಕನಿಷ್ಠ ಸುಳಿವು ಇಲ್ಲದಿರೋ ಥರ ಅವರಿಬ್ಬರು ಈಗಾಗಲೇ ಭೇಟಿಯಾಗ್ಬಿಟ್ಟಿದ್ದಾರೆ. ಅದಕ್ಕಿಂತಲೂ ಭೀಕರವಾದ ವಿಚಾರ ಅಂತ ಅಂದರೆ ಅನ್ವಿತಾ ಕೂಡ ಅಶ್ವಿನಿಯನ್ನು ತುಂಬ ಇಷ್ಟಪಡ್ತಿದ್ದಾಳೆ. ಅವಳು ಪರವಾಗಿ ಮಾತಾಡ್ತಿದ್ದಾಳೆ. ಇನ್ನು ಆ ಸುಹಾಸ್ನ ಸ್ವಭಾವ ನೋಡಿದ್ರೆ ಅವನು ಒಬ್ಬ ಮಹಿಳೆಯ ಪರವಾಗಿ ನಿಂತು ಬೇಡ್ಕೊಳ್ತಾ ಇದ್ದಾನೆ ಅಂತ ಅಂದರೆ ಏನರ್ಥ? ಅವನು ಅವಳನ್ನು ದ್ವೇಷಿಸ್ತಿಲ್ಲ, ಬದಲಿಗೆ ಅವಳ ಮೇಲೆ ಇನ್ನೂ ಅಪಾರವಾದ ಅನುರಾಗವನ್ನು, ಆಸೆಯನ್ನು ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಅನಿವಾರ್ಯವಾಗಿ ಒಂದು ರೀತಿಯ ತೀವ್ರ ಆತಂಕ ಮತ್ತು ಕಾವ್ಯಾಳನ್ನು ಒಂದು ರೀತಿ ಆ ಕ್ಷಣ ಆವರಿಸಿತು. ಇಲ್ಲ, ಇದು ಯಾವುದೇ ಕಾರಣಕ್ಕೂ ಸಂಭವಿಸಬಾರ್ದು, ಇದೆಲ್ಲ ಸುಳ್ಳು ಅಂತ ಕಾವ್ಯಾಳ ತಲೆಯಲ್ಲಿ ಕುತಂತ್ರದ ಆಲೋಚನೆಗಳು ಸುಳಿದಾಡಿದ್ವು. 6 ವರ್ಷಗಳ ಹಿಂದೆ ಅವಳು ಸುಹಾಸ್ನನ್ನು ನನ್ನಿಂದ ಕಸ್ಕೊಂಡ್ಳು. ಆದರೆ ಈ ಬಾರಿ ನಾನು ಯಾವುದೇ ಕಾರಣಕ್ಕೂ ಅವಳಿಗೆ ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ.
ನಾನು ಅವಳಿಗೆ ಎಂದಿಗೂ ಅವಕಾಶವನ್ನು ಕೊಡುವುದಿಲ್ಲ ಅಂತ ಕಾವ್ಯ ತನ್ನ ಮನಸ್ಸಿನಲ್ಲಿಯೇ ಶಪಥ ಮಾಡಿದ್ಲು. ಇತ್ತ ರೆಸ್ಟೋರೆಂಟ್ನಿಂದ ಹೊರಬಂದ ನಂತರ ಅಶ್ವಿನಿ ತನ್ನ ಮುದ್ದಿನ ಮಕ್ಕಳಾದ ಆರವ್ ಮತ್ತು ಆದಿತ್ಯನ ಜೊತೆ ಕಾರ್ ಹತ್ತಿ ನೇರವಾಗಿ ಮನೆಗೆ ಹೊರಟರು. ಕಾರ್ನಲ್ಲಿ ಕುಳಿತಿದ್ದ ಆರವ್ ಮತ್ತು ಆದಿತ್ಯ ಮಾತ್ರ ಸ್ವಲ್ಪ ಸಮಯದ ಹಿಂದೆ ರೆಸ್ಟೋರೆಂಟ್ನಲ್ಲಿ ನಡೆದಂತಹ ಒಂದು ಕಟು ಘಟನೆಯ ಬಗ್ಗೆ ಆಳವಾಗಿ ಯೋಚಿಸ್ತಾ ಇದ್ರು. ಆ ಇಬ್ಬರು ಕುತಂತ್ರಿ ಮಹಿಳೆಯರ ಮಾತುಗಳಲ್ಲಿ ಮಕ್ಕಳಿಗೆ ತಕ್ಷಣಕ್ಕೆ ಯಾವುದೇ ದೋಷ ಕಾಣಿಸ್ತಿದ್ರು ಕೂಡ ಅವರು ತಮ್ಮ ತಾಯಿಯ ಕಡೆಗೆ ತಿರುಗಿ ತೋರಿಸಿದ ತಣ್ಣನೆಯ ದ್ವೇಷ, ಅದರಿಂದ ತಮ್ಮ ತಾಯಿ ಮುಖದಲ್ಲಾದಂತಹ ಒಂದಷ್ಟು ಕೋಪ, ಕಿರಿಕಿರಿ ಭಾವನೆಗಳನ್ನು ಪುಟಾಣಿಗಳು ತಕ್ಷಣವೇ ಗ್ರಹಿಸ್ತಾರೆ. ಅಂತಿಮವಾಗಿ ತಡೆಯಲಾರದೆ ಅಮ್ಮನನ್ನ ಪ್ರಶ್ನೆ ಮಾಡ್ತಾರೆ.